ಇದು ಹೈಫನ್ ಲಿಪ್ ಬಾಮ್ ಆ್ಯಂಡ್ ನೈಕಾ ಲಿಪ್ಸ್ಟಿಕ್ಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ನಾವು ಹೊರಟಿರೋದು ಸೀಮಂತ ಫಂಕ್ಷನ್ಗೆ, ನನ್ನ ಹಸ್ಬೆಂಡ್ ಮನೆ ಕಡೆದು. ಇದು ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನೀವು ನೋಡ್ತಿರ್ಬೋದು, ಒಳ್ಳೆ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ, ಡ್ರೆಸ್ ಎಲ್ಲ ಹಾಕಿ. ಫೇಸ್ಗೇನು ಮೇಕಪ್ ಮಾಡಿಲ್ಲ, ಇನ್ನೂ ಮಾಡಬೇಕು ಸ್ವಲ್ಪ. ಆ್ಯಂಡ್ ಇವತ್ತೇನಂದ್ರೆ ಇವತ್ತೊಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದೆ. ನನ್ನ ಹಸ್ಬೆಂಡ್ ಕಡೆಯ ಫಂಕ್ಷನ್, ಬೈಕೆ ಫಂಕ್ಷನ್, ಸೀಮಂತ ಅಂತ ಹೇಳ್ತೀವಲ್ಲ, ಸೊ ಆ ಫಂಕ್ಷನ್ಗೆ. ಈ ಡ್ರೆಸ್ ನಾನು ದುಬೈಲಿ ತಗೊಂಡಿರೋದು. ನೀವು ನಂದು ದೀಪಾವಳಿ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ದುಬೈಯಲ್ಲಿ ನಾನು ದೀಪಾವಳಿ ಸೆಲೆಬ್ರೇಟ್ ಮಾಡುವಾಗ ಈ ಡ್ರೆಸ್ ಹಾಕಿದ್ದೆ. ಅದಾದ್ಮೇಲೆ ಇಲ್ಲೇ ನಾನು ಹಾಕುದು ಈ ಡ್ರೆಸ್. ಸೊ ಇದೇ ಇರ್ಲಿ ಅಂತ. ಈಗ ನನಗೆ ಸಿಂಪಲ್ ಆಗಿ ರೆಡಿ ಆಗೋದಂದ್ರೆ ಇಷ್ಟ. ಅದ್ ಬೇರೆ ಈಗ ನಾನು ಕ್ಲಾಸ್ಗೆ ಹೋಗ್ತಿದ್ದೇನಲ್ಲ, ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಿದ್ದೇನಲ್ಲ, ಅದನ್ನ ಮಿಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಹೋಗಿ 11 to 11:30 ತನಕ ಕ್ಲಾಸ್ ಇರುತ್ತೆ. ಅದನ್ನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ನಾನು ಮತ್ತೆ ನಮ್ಮಮ್ಮ ಫಂಕ್ಷನ್ಗೆ ಹೋಗ್ತೀವಿ. ಸೊ ಆಗ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಗ್ಲಾಸ್ ಬ್ಯಾಂಗಲ್ಸ್ ಹಾಕಿದ್ದೀನಿ. ಮಧ್ಯದಲ್ಲಿ ಗೋಲ್ಡ್ ಬ್ಯಾಂಗಲ್ ಇದೆ. ಇದು ನಮ್ಮ ಅಮ್ಮನ ಚಾಯ್ಸ್. ನಂದು ಮಾತ್ರ ಫುಲ್ಲು ಗ್ಲಾಸೇ ಹಾಕುವ ಅಂತ ಇದೆ. ಸೊ ಫಂಕ್ಷನ್ಸ್ಗೆ ಹೋಗುವಾಗ ಗೋಲ್ಡ್ ಏನಾದರೂ ಹಾಕೊಂಡೇ ಹೋಗಬೇಕು ಅನ್ನೋದು ನಮ್ಮ ಅಮ್ಮನ ಆರ್ಡರ್. ಸೊ ಏನು ಮಾಡಲಿ, ನಾನು ನಮ್ಮ ಅಮ್ಮನ ಜೊತೆ ಬಾಯ್ ಮೇಲೆ ಮಾಡ್ಲಿಕ್ಕಾಗಲ್ಲ, ಅಮ್ಮಂದಿರ ಜೊತೆ ಬಾಯ್ ಮೇಲೆ ಮಾಡ್ಲಿಕ್ಕಾಗಲ್ಲ. ಸೊ ಫಂಕ್ಷನ್ ಟೈಮಿಗೆ ಅವ್ರು ಹೇಳಿರ್ತಾರನ್ನೇ ನಾವು ರೆಡಿ ಆಗಬೇಕು. ಆ್ಯಂಡ್ ಇವನು ನಾನು ನೆಕ್ಕಿಗೇನು ಅಷ್ಟೇ, ಇದು ಸಿಂಪಲ್ ನಂದು ಶಾರ್ಟ್ ಇದು ಮಂಗಲಸೂತ್ರ ಇದೆಲ್ಲ, ಇದು ಮಾತ್ರ ಹಾಕ್ತೀನಿ ಅಂತ ಹೇಳಿದೆ. ಇನ್ನು ಆಗಲ್ಲ, ನೀನು ಫಂಕ್ಷನ್ಗೆ ಹೋಗುವಾಗ ಫಂಕ್ಷನ್ಗೆ ಯಾವ ರೀತಿ ಹೋಗ್ತಾರೆ ಆ ಥರನೇ ಹೋಗಬೇಕು ಅಂತ, ಸ್ವಲ್ಪ ಲಾಂಗ್ ಚೈನ್ ಎಲ್ಲ ಹಾಕೊಂಡು ಹೋಗಬೇಕು ಅನ್ನೋದು ಅವರು ಹೇಳಿದ್ದಾರೆ. ಇಲ್ಲಾಂದರೆ ನಂಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಯಾವ ರೀತಿ ಹೇಳ್ತಾರೆ ಆ ಥರನೇ ನಾನು ರೆಡಿ ಆಗ್ತೀನಿ. ಸೊ ನಿಮ್ಮ ಮನೇಲೂ ಹೀಗೆನಾ? ನಿಮ್ಮ ಅಮ್ಮಂದಿರು ನಿಮ್ಮ ಫಂಕ್ಷನ್ ಟೈಮಿಗೆಲ್ಲ ನಿಮಗೆ ಹೇಗೆ ಇಷ್ಟ ಆ ಥರ ಬಿಡ್ತಾರ ರೆಡಿ ಆಗಲಿಕ್ಕೆ? ಇಲ್ಲ ಅವರು ಇದು ಏನು ಆರ್ಡರ್ ಮಾಡ್ತಾರೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸೊ ಬನ್ನಿ, ಈಗ ನಾನು ಫೇಸ್ಗೆ ಸ್ವಲ್ಪ ಮೇಕಪ್ ಮಾಡಬೇಕು. ಈ ಬಿಸಿಲಿಗೆ ಎಷ್ಟು ಮೇಕಪ್ ಮಾಡಿದ್ರು ಫುಲ್ಲು ನೀರಾಗಿ ಹೋಗುತ್ತೆ. ಬಟ್ ಆದ್ರೂ ಒಂದು ಸ್ವಲ್ಪ ಟಚ್ ಅಪ್ ಮಾಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಸೊ ನಾನೀಗ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ 9 o'clock ಆಯಿತು. ನಾನು ಆಲ್ರೆಡಿ ಫೇಸ್ಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕನ್ಸೀಲರ್ ಹಾಕ್ಕೊಳ್ತೀನಿ. ಕನ್ಸೀಲರ್ ಇಲ್ಲಿ ನಾನು ಮೇಬಿಲಿನ್ ಅವರದ್ದು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಕಣ್ಣತ್ರ ಸ್ವಲ್ಪ ಕಣ್ಣಿನದು ಮೇಲೆ ಐ ಶ್ಯಾಡೋಸ್ ಎಲ್ಲ ಹಾಕ್ತೀವಲ್ಲ ಅಲ್ಲಿ, ಆ್ಯಂಡ್ ನೋಸ್ ಹತ್ರ ಆ್ಯಂಡ್ ಲಿಪ್ಸ್ ಹತ್ರ ಎಲ್ಲ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ಅಲ್ಲಿ ಎಲ್ಲ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನನ್ನದು ಸ್ಕಿನ್ ತುಂಬ ಫೇರ್ ಇದೆ, ಬಟ್ ಆದ್ರೂ ಸ್ವಲ್ಪ ಚಿಕ್ಕದೇನಾದರೂ ಪಿಂಪಲ್ಸ್ ಇದ್ದರೆ ಅದರದ್ದು ಮಾರ್ಕ್ಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಕವರ್ ಮಾಡೋಣ ಅಂತ ಸ್ವಲ್ಪ ಕನ್ಸೀಲರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬ್ಲೆಂಡ್ ಮಾಡೋದ್ರಲ್ಲಿರೋದು. ಇದೆಲ್ಲ ಫೌಂಡೇಶನ್ ಇರ್ಬೋದು, ಕನ್ಸೀಲರ್ ಇರ್ಬೋದು, ಬ್ಲಷ್ ಇರ್ಬೋದು, ಇದನ್ನೆಲ್ಲ ನಾವು ಬ್ಲೆಂಡ್ ಹೇಗೆ ಮಾಡ್ತೀವಿ ಆ ಥರ ನಮ್ಮ ಫೇಸಲ್ಲಿ ಕಾಣಿಸುತ್ತೆ. ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಕನ್ಸೀಲರ್ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನೆಕ್ಸ್ಟ್ ನಾನು ಫೌಂಡೇಶನ್ ಹಾಕೊಳ್ತೀನಿ. ಫೌಂಡೇಶನ್ ಕೂಡ ತುಂಬಾ ಹಾಕಲ್ಲ, ಲೈಟಾಗಿ ಹಾಕೊಳ್ತಿದ್ದೀನಿ. ಫೌಂಡೇಶನ್ ಸ್ವಲ್ಪ ಹಾಕೊಳ್ತಿದ್ದೀನಿ, ಲೈಟಾಗಿ ಹಾಕೊಳ್ತಿದ್ದೀನಿ. ಫೌಂಡೇಶನ್ ಮಾತ್ರ ನಾನು ಫುಲ್ಲು ಫೇಸ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೆಕ್ಕಿಗೇನು ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಫೇಸ್ ಬೇರೆ ನೆಕ್ ಬೇರೆ ಕಲರ್ ಆಗಬಾರ್ದು ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಈ ಫೌಂಡೇಶನ್ ಕನ್ಸೀಲರ್ ಎಲ್ಲ ಬ್ಲೆಂಡ್ ಮಾಡುವಾಗ ನೀವು ಸ್ಪಾಂಜ್ ಕೂಡ ಯೂಸ್ ಮಾಡ್ಬೋದು ಈ ಥರ, ಆ್ಯಂಡ್ ಬ್ರಷಲ್ಲಿ ಕೂಡ ಬ್ಲೆಂಡ್ ಮಾಡ್ಬೋದು. ನಾನು ಎರಡು ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ಕರೆಕ್ಟಾಗಿ ಬ್ಲೆಂಡ್ ಆದರೆ ಮಾತ್ರ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಕಪ್ ಮಾಡಿರೋದೇ ಗೊತ್ತಾಗಲ್ಲ. ಆ್ಯಂಡ್ ಸರಿಯಾಗಿ ನೋಡಿ, ನಮಗೆ ಬ್ಲೆಂಡ್ ಮಾಡುವಾಗ ತುಂಬ ಸಾಕಾಗತ್ತೆ ಕೈಗೆ. ಆ್ಯಂಡ್ ಸಾಕಾಗತ್ತೆ ಅಂತ ಅರ್ಧದಲ್ಲಿ ಬಿಟ್ಟರೆ ಏನಾಗುತ್ತೆ, ಮೇಕಪ್ ಚೆನ್ನಾಗಿ ಬ್ಲೆಂಡ್ ಆಗದೆ ಮೇಲ್ಮೇಲೆ ಕಾಣಿಸ್ತಾ ಇರುತ್ತೆ. ಇವತ್ತು ನಾನು ಐ ಶ್ಯಾಡೋ ಹಾಕಲ್ಲ, ಸೊ ಮೇಲಿಗೆ ಐಲೈನರ್ ಹಾಕ್ಕೊಳ್ತೀನಿ ಸ್ವಲ್ಪ. ಆ್ಯಂಡ್ ಇದು ಐಲೈನರು ಕ್ಯಾಮರಾ ಎಲ್ಲ ನೋಡಿ ಹಾಕ್ಲಿಕ್ಕಾಗಲ್ಲ, ಕಷ್ಟ. ಸೊ ಮಿರರ್ ನೋಡಿ ನಿಧಾನವಾಗಿ ಹಾಕಬೇಕು, ನಿಧಾನವಾಗಿ ಶೇಪ್ ಕೊಡಬೇಕು. ನೋಡಿ ಫೈನಲ್ ಆಗಿ ಐಲೈನರ್ ಪರ್ಫೆಕ್ಟ್ ಆಗಿದೆ. ಇದು ನಂದು ಸಿಂಪಲ್ ಮೇಕಪ್, ಇದು ಜಾಸ್ತಿ ಏನಿಲ್ಲ. ಐಲೈನರ್ ಪಾರ್ಟ್ ತುಂಬಾ ಕಷ್ಟ. ಸೊ ಹಾಗಾಗಿ ಕ್ಯಾಮರಾ ನೋಡಿಕೊಂಡು ಹಾಕ್ಲಿಕ್ಕಾಗಲ್ಲ. ಸೊ ಮಿರರ್ ನೋಡಿಕೊಂಡು ಹಾಕೊಂಡು ಬಂದೆ. ಇಲ್ಲಿ ನೋಡ್ತಿರ್ಬೋದು ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಐಬ್ರೋಸ್ ಫಿಲ್ ಮಾಡ್ಕೊಳ್ತೀನಿ.
ಐಬ್ರೋ ಶೇಪ್ ಮಾಡಿಲ್ಲ. ನಾನು ಯಾವಾಗಲೂ ಐಬ್ರೋ ಶೇಪ್ ಮಾಡಲ್ಲ. ಸೊ ಯಾವಾಗ ಒಂದ್ಸಲ ಮನಸ್ಸಾದರೆ ಮಾಡ್ತೀನಿ. ಎಷ್ಟು ಸಾಕು, ಮೇಕಪ್ ಜಾಸ್ತಿ ಬೇಡ. ಆ್ಯಂಡ್ ಇದು ಲಿಪ್ ಬಾಮ್ ಲಿಪ್ಸ್ಟಿಕ್ ಆಗೋಂಥ ಮುಂಚೆ ಲಿಪ್ ಬಾಮ್ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಈ ಸಲ ನಾನು ಹೈಫನ್ ಅವರದ್ದು ಲಿಪ್ ಬಾಮ್ ಆರ್ಡರ್ ಮಾಡಿದ್ದೆ. ಸೊ ಹೈಫನ್ ಇದ್ದು ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಒಂದ್ಸಲ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕೊಂಡು ಬಿಡ್ತೀನಿ. ಇದು ಹಾಕಿದರೆ ಮೇಕಪ್ ಸೆಟ್ ಆಗಿ ನಿಲ್ಲುತ್ತೆ, ಸೊ ಟೆನ್ಷನ್ ಇರಲ್ಲ. ಫೈನಲ್ ಆಗಿ ಲಿಪ್ಸ್ಟಿಕ್ ಹಾಕೊಳ್ತಿದ್ದೀನಿ. ಇದು ನಾಯ್ಕಾ ಲಿಪ್ಸ್ಟಿಕ್ ಕೆಳಗೆ ಬಿದ್ದರೆ ಟೆನ್ಷನ್ ಆಗೋಗುತ್ತೆ. ಇದು ನಾಯ್ಕಾ ಲಿಪ್ಸ್ಟಿಕ್ಕು. ಇದು ಶೇಡ್ ಡಿಯರ್ ಡಾಗ್ ಅಂತ. ಸೊ ಮ್ಯಾಟ್ ಲಿಪ್ಸ್ಟಿಕ್ ಇದು. ಸ್ಟಿಕ್ಕರ್ ಯಾವ್ದು ಇಡೋದು ಅನ್ನೋದು ಕನ್ಫ್ಯೂಷನ್. ನಾನು ಯಾವಾಗಲೂ ಸ್ಟೋನ್ ಸ್ಟಿಕ್ಕರ್ ಇಡ್ತೀನಿ. ಈ ಥರ ಇದೆ, ಇದು ದೊಡ್ಡ ಸ್ಟಿಕ್ಕರ್ ಇದೆ. ಇದನ್ನ ಇಡೋದ ಯಾವ ರೀತಿ ಕಾಣಿಸುತ್ತೆ. ಇಷ್ಟು ದೊಡ್ಡ ಸ್ಟಿಕ್ಕರ್ ನನಗೆ ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ಇನ್ನೊಂದಿದೆ ಕಲರ್ ಸ್ಟಿಕ್ ಚಿಕ್ಕದು, ತುಂಬಾ ಚಿಕ್ಕದಿದು. ನೋಡುವ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಕ್ಕರ್. ನೋಡುವ ಹೋಗೋಷ್ಟರಲ್ಲಿ ಚೇಂಜ್ ಮಾಡಬೇಕಾ ಏನು ಅಂತ ನೋಡಬೇಕು. ಸೊ ಈಗ ಹೇರೆಲ್ಲ ಟ್ರೈ ಮಾಡಿ ಸರಿಯಾಗಿ ರೆಡಿ ಆಗೋಣ. ನೋಡಿ ಫೈನಲ್ ಆಗಿ ರೆಡಿ ಆಗಿದ್ದೀನಿ. ಸಿಂಪಲ್ ಮೇಕಪ್, ಸಿಂಪಲ್ ಡ್ರೆಸ್ ಆ್ಯಂಡ್ ಸಿಂಪಲ್ ಆಗಿ ಹೇರ್ ಟೈಮ್. ಈಗ ನಾನು ಫಸ್ಟು ಕ್ಲಾಸ್ಗೆ ಹೋಗೋದಲ್ವಾ, ಸೊ ಈಗ ಕ್ಲಾಸ್ಗೆ ಹೋಗ್ಲಿಕ್ಕೆ 2 ವೀಲರಲ್ಲಿ ಹೋಗ್ತೀನಿ. ಸೊ ಆಗ ಈ ಹೇರೆಲ್ಲ ಹಾರಿ ಫುಲ್ಲು ಹಾಳಾಗೋಗುತ್ತೆ. ಸೊ ಹಾಗಾಗಿ ಕ್ಲಿಪ್ಪೆಲ್ಲ ಹಾಕಿ ಫುಲ್ಲು ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಫೈನಲಿ ಈಗ ನಾನು ಡ್ರೈವಿಂಗ್ ಕ್ಲಾಸ್ ರೀಚ್ ಆದ ಮೇಲೆ ಸೈನ್ ಹಾಕಿ ಈಗ ನಮ್ಮದು ಹೋಗ್ತಿದ್ದೀನಿ. ಇದು ನಮ್ಮಮ್ಮ ಈ ಥರ ರೆಡಿ ಆಗಿದ್ದಾರೆ. ಸೊ ನಾನು ಡೈಲಿ ನಮ್ಮಮ್ಮನ ಕರ್ಕೊಂಡು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಸೊ ನಮ್ಮಮ್ಮ ಹಿಂದೆ ಕೂತ್ಕೊಳ್ತಾರೆ. ಸೊ ನನಗಿಂತ ಚೆನ್ನಾಗಿ ನಮ್ಮಮ್ಮನೇ ಗೈಡ್ ಮಾಡ್ತಾರೆ ನನಗೆ. ಅದು ಮಾಡಬೇಡ, ಇದು ಮಾಡಬೇಡ, ಯಾಕೆಂದರೆ ನನಗೆ ಯಾರು ಕಲಿಸ್ತಾರೆ ಅವ್ರು ನನಗೆ ಹೇಳ್ತಾರಲ್ವ. ಸೊ ಅದನ್ನೆಲ್ಲ ನಮ್ಮಮ್ಮ ತಲೆಯಲ್ಲಿ ಇಟ್ಕೊಂಡು ಅವರು ಕೂಡ ನನಗೆ ಹೇಳ್ತಾರೆ. ನೆಕ್ಸ್ಟ್ ಕ್ಲಾಸ್ಗೆ ಬರುವಾಗ ಈ ಥರ ಅಂತೆಲ್ಲ ನೆನಪು ಮಾಡ್ತಾರೆ. ಚೆನ್ನಾಗಿರುತ್ತೆ. ಕ್ಲಾಸಿಂದ ಹೈವೇ ತನಕ ಅವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹೈವೇಯಲ್ಲಿ ನಮ್ಮನ್ನು ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ತಾರೆ, ಆಯಿತಾ. ಸೊ ಫಸ್ಟ್ ಕ್ಲಾಸಲ್ಲಿ ನಾನು ಫಸ್ಟ್ ಟೈಮ್ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಾಗ ನನಗೆ ಎಷ್ಟು ಭಯ ಆಗಿತ್ತು ಅಂದರೆ ಹೇಳೋದೇ ಬೇಡ, ಅಷ್ಟು ಭಯ ಆಗಿತ್ತು. ಏನು ಮಾಡೋದು, ಗೇರ್ ಯಾವುದು, ಕ್ಲಚ್ ಯಾವುದು, ಆಕ್ಸಿಲೇಟರ್ ಯಾವುದು, ಬ್ರೇಕ್ ಯಾವುದು, ಎಲ್ಲ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಎಲ್ಲ ದೂರ ಆಗಿ ಸರಿಯಾಗಿ ಡ್ರೈವ್ ಮಾಡ್ತೀನಿ. ಡ್ರೈವಿಂಗ್ ಕ್ಲಾಸ್ ಮುಗೀತು. ನಮ್ಮ ಅಮ್ಮನ ಜೊತೆ ವಿಡಿಯೋ ಮಾಡಲಿಕ್ಕೆ ಹೇಳಿದೆ, ಮಾಡಿಲ್ಲ. ಏನು ಜನ್ರೇಟರಾ ಸೌಂಡು? ಟೈಮ್ ಈಗ ಕರೆಕ್ಟು 11:15 ಆಯಿತು. ನಮ್ಮ ಅಮ್ಮನ ಜೊತೆ ನಾನು ಡ್ರೈವಿಂಗ್ ಮಾಡೋದು ವಿಡಿಯೋ ಮಾಡಿ ಅಂತ ಹೇಳಿದೆ. ಓಪನ್ ಮಾಡಿ ಕೊಟ್ಟೆ, ಅವ್ರು ಮಾಡಲೇ ಇಲ್ಲ ವಿಡಿಯೋ. ನೆಕ್ಸ್ಟ್ ನೋಡುವ. ಸೊ ಈಗ ನಾವು ಬಯಕೆ ಫಂಕ್ಷನ್ಗೆ ಹೋಗ್ತಿದ್ದೀವಿ. ಹೇರೆಲ್ಲ ಒಂಥರ ಆಗಿದೆ, ಬಟ್ ಇಟ್ಸ್ ಓಕೆ, ಹೋಗುವ.
ನಮ್ಮದು ಟೂ ವೀಲರ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಈಗ ಆಟೋ ಬೇಕು, ಆಟೋಗೆ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಈಗ ಆಟೋ ಸಿಕ್ಕಿದ್ರೆ ಸೀದಾ ಫಂಕ್ಷನ್ಗೆ ಹೋಗೋದು ಆಟೋದಲ್ಲಿ. ಫೈನಲ್ ಆಗಿ ಫಂಕ್ಷನ್ಗೆ ರೀಚ್ ಆದ್ವಿ. ಒಂದು 11:45-50 ಟೈಮಿಗೆಲ್ಲ ರೀಚ್ ಆಗಿದ್ವಿ ಫಂಕ್ಷನ್ಗೆ. ಫಂಕ್ಷನ್ ನಡೀತಾ ಇತ್ತು. ಆ್ಯಂಡ್ ಇದು ಬಯಕೆ ಫಂಕ್ಷನ್. ನಮ್ಮ ಕಡೆ ಎಲ್ಲ ಈ ಥರ ನಡೆಯುತ್ತೆ ಬಯಕೆ ಫಂಕ್ಷನ್ನು. ಆ್ಯಂಡ್ ಇದು ಬಡಿಸ್ತಾ ಇದ್ದರು ನಾವು ಹೋಗುವಾಗ. ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ನಮ್ಮಮ್ಮ ಕೂತ್ಕೊಂಡಿದ್ದೀವಿ. ನಾವು ಹೋಗುವಾಗ ಅಷ್ಟೊಂದು ಜನ ಇರಲಿಲ್ಲ. ಆ್ಯಂಡ್ 12:30 ಟೈಮ್ಗೆಲ್ಲ ಜನ ತುಂಬ ಬಂದಿದ್ದರು. ಆ್ಯಂಡ್ ನಮ್ಮ ಅತ್ತೆ ಕೂಡ ಇನ್ನೂ ಬರಬೇಕಿತ್ತು. ಆ್ಯಂಡ್ ಇದು ಸ್ವಲ್ಪ ಕ್ಲೋಸಪ್ಪಲ್ಲಿ ತೆಗೆದಿದ್ದು. ಆ್ಯಂಡ್ ಈಗ ಎಲ್ಲರೂ ಫೋಟೋಸ್ ತೆಗಿಲಿಕ್ಕೆ ಸ್ಟೇಜ್ಗೆ ವಿಶ್ ಮಾಡಲಿಕ್ಕೆ ಹೋಗ್ತಾ ಇದ್ರು. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಕೂಡ ಬಂದಿದ್ದರು. ಇಲ್ಲಿ ನೋಡ್ತಿರ್ಬೋದು, ಇವರು ನಮ್ಮ ಅತ್ತೆಯ ಪಿಂಕ್ ಕಲರ್ ಹಾಕಿದಾರಲ್ಲ ಆ ಸಾರಿ ಅವರು. ಆ್ಯಂಡ್ ಇವ್ರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನಮ್ಮದು ಅತ್ತೆ ಅಮ್ಮ ಎಲ್ಲ ಮಾತಾಡ್ತಿದ್ದಾರೆ. ಆ್ಯಂಡ್ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ. ಸ್ಟೇಜ್ಗೆ ಹೋಗಿ ಎಲ್ಲರೂ ಬಂದಮೇಲೆ ಫೋಟೋ ತೆಗೆಸ್ಕೊಂಡ್ಮೇಲೆ ನೆಕ್ಸ್ಟ್ ಊಟದಲ್ಲಿ ನಾನ್ ವೆಜ್ ಇರುತ್ತೆ. ಆ್ಯಂಡ್ ಊಟ ಚೆನ್ನಾಗಿತ್ತು. ನೆಕ್ಸ್ಟು ಊಟ ಎಲ್ಲ ಮಾಡಿಕೊಂಡು ನಾನು ನಮ್ಮಮ್ಮ ಮನೆಗೆ ಬಂದ್ವಿ. ಸೊ ಇಷ್ಟೇ ಆಗಿತ್ತು ಫಂಕ್ಷನ್ ವಿಡಿಯೋ.
ಆ್ಯಂಡ್ ನೆಕ್ಸ್ಟ್ ಡೇ ನಾವು ಬಂದಿರೋದು ನಮ್ಮದು ದೈವಸ್ಥಾನ ಅಂತ ಹೇಳ್ತೀವಿ, ಭೂತದ ಮನೆ ಅಂತ, ಅದು ದೇವ್ರ ಮನೆ. ಆ್ಯಂಡ್ ಎಲ್ಲ ಫ್ಯಾಮಿಲೀಸ್ಗೆ ಒಂದೊಂದು ದೈವಸ್ಥಾನ ಇರುತ್ತೆ ನಮ್ಮ ಕಡೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನಮ್ಮದಿರೋದು ಹೂಡೆಯಲ್ಲಿ, ಬೀಚ್ ಸೈಡೇ ಇರೋದು. ಇಲ್ಲಿ ನೋಡ್ತಿರ್ಬೋದು ಇದೆ. ಇಲ್ಲಿ ಮಾರ್ನಿಂಗ್ ಪೂಜೆ ಇತ್ತು, ಸೊ ಬೇಗನೆ ಬಂದಿದ್ದೀವಿ ನಾವೆಲ್ಲರೂ ಕೂಡ, ಫ್ಯಾಮಿಲೀಸ್ ಎಲ್ಲ ಸೇರಿ ಮಾಡುವಂಥ ಪೂಜೆ. ಆ್ಯಂಡ್ ಹಾಗೆ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಈ ಬೀಚ್ ಇದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿತಿದ್ದೆ. ಆ್ಯಂಡ್ ಇದು ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ತುಂಬ ಮನೆಗಳಿದೆ. ಆ್ಯಂಡ್ ಅವರಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಬೋರಾದಾಗ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪೂಜೆ ನಡೀತಾ ಇದೆ. ಇದು ವಸಂತ ಪೂಜೆ ಅಂತ, ತುಳಸಿ ದೇವರಿಗೆ ಪೂಜೆ ಮಾಡೋದು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಇನ್ನೇನು ಸ್ವಲ್ಪ ಟೈಮಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ಹೊರಟಿರೋದು, ಈಗ ಈವ್ನಿಂಗ್ 6 o'clock 6:30 ಆಗಿದೆ. ಈಗ ನಾನು ಹೊರಟಿರೋದು ನನ್ನ ಕಸಿನ್, ಇದು ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ. ಸೊ ತುಂಬ ಸಲ ಹೇಳಿದ್ದಾನೆ ಬನ್ನಿ ಅಕ್ಕ ಬನ್ನಿ ಅಂತ, ನಮ್ಮ ಅಮ್ಮನಿಗೇನು ಹೇಳಿದ್ದಾನೆ. ಸೊ ನೀವು ಅವನನ್ನು ನೋಡಿದ್ದೀರ, ನಮ್ಮ ಮನೇಲಿ ಇರ್ತಾನಲ್ವಾ ಚಿಕ್ಕ ಹುಡುಗ. ಸೊ ಅವನು 8th ಸ್ಟ್ಯಾಂಡರ್ಡ್, ಅವನು ಸ್ಕೂಲ್ ಡೇ ಇದೆ. ಸೊ ಅದಕ್ಕೆ ಅವನದೊಂದು ಡ್ಯಾನ್ಸ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ನಾನು ಮತ್ತು ನಮ್ಮಮ್ಮ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಸ್ಕೂಲು. ಆ್ಯಂಡ್ ನಂದು ಸಿಸ್ಟರ್ ಇನ್ ಲಾ ಮಗಳಿದ್ದಾಳಲ್ಲ, ಸೊ ಅವಳು ಕೂಡ ಅಲ್ಲೇ ಸ್ಕೂಲ್ಗೆ ಹೋಗೋದು. ಅವಳು ಜೂನಿಯರ್, ಇವನು ಸೀನಿಯರಲ್ಲಿ. ಸೊ ಜೂನಿಯರ್ಸಿಗೆ ನಿನ್ನೆ ಸ್ಕೂಲ್ ಡೇ ಇತ್ತು. ನಿನ್ನೆ ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ, ಸೊ ಮಧ್ಯಾಹ್ನ ನಮಗೆ ಅದೇ ಟಯರ್ಡ್ ಆಗಿತ್ತು. ಅದು ಬೇರೆ 4 o'clockಗೆಲ್ಲ ಡಾನ್ಸ್ ಇತ್ತಂತೆ, ಸೊ ಹೋಗ್ಲಿಕ್ಕಾಗಿಲ್ಲ. ಆ್ಯಂಡ್ ಇವತ್ತು ನಂದು ಕಸಿನ್ ಇದ್ದಿದೆ, ಸೊ ಹಾಗಾಗಿ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗುವ. ಫೈನಲಿ ನಾವು ಸ್ಕೂಲ್ಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇದೆ ಸ್ಕೂಲು. ಆ್ಯಂಡ್ ಅಲ್ಲಿ ಸ್ಟೇಜ್ ಹಾಕಿದ್ದಾರೆ ಮುಂದೆ, ಸೊ ಅಲ್ಲಿ ತನಕ ಹೋಗಬೇಕು. ನಾನು ಇಲ್ಲಿಂದಲೇ ನೋಡ್ತಿದ್ದೀನಿ ಎಲ್ಲಿಯಾದರೂ ಕಾಣಿಸ್ತಾನ ಅವನು ಅಂತ. ಆ್ಯಂಡ್ ಅವನಿಗೇನು ಡ್ಯಾನ್ಸ್ ಇರೋದ್ರಿಂದ ಅವನು ಸ್ಕೂಲ್ ಒಳಗಡೆ ಇದ್ದ. ಆ್ಯಂಡ್ ಎಷ್ಟು ಜನ ನೋಡಿ, ನಾನು ಸ್ಕೂಲ್ ಡೇಗೆ ಇಷ್ಟೊಂದು ಜನ ನೋಡೇ ಇರಲಿಲ್ಲ. ಆ್ಯಂಡ್ ಅಷ್ಟು ಜನ ಇದ್ದರು. ಆ್ಯಂಡ್ ಇವನ ಸ್ಕೂಲ್ ಡೇ ನೋಡಿದಾಗ ನನಗೆ ಅನಿಸುತ್ತೆ, ನಾನು ಸ್ಕೂಲ್ ಡೇಸಲ್ಲಿರುವಾಗ ನನ್ನ ಸ್ಕೂಲ್ ಡೇಗೆ ಎವ್ರಿ ಇಯರ್ ಡಾನ್ಸಿಗೆ ಸೇರ್ತಿದ್ದೆ. ಆ್ಯಂಡ್ ನಾನು ಕೂಡ ಡಾನ್ಸ್ ಮಾಡ್ತಿದ್ದೆ ಸ್ಟೇಜಲ್ಲಿ. ಇದನ್ನೆಲ್ಲ ನನಗೆ ನೆನಪಾಯಿತು. ಆ್ಯಂಡ್ ಅದರ ಮತ್ತೆ ನಾನು ಯಾವ ಸ್ಕೂಲ್ ಡೇಗೇನು ಹೋಗಿರಲಿಲ್ಲ, ಇದೇ ಆ ಸ್ಕೂಲ್ ಡೇಗೆ, ನನ್ನ ತಮ್ಮನ ಸ್ಕೂಲ್ ಡೇಗೇ ಹೋಗಿರೋದು. ಆ್ಯಂಡ್ ಇಲ್ಲಿ ಜನ ನೋಡಿ, ಅಷ್ಟು ಜನ ಇದ್ದರೂ ಕೂಡ ಜನ ಬರ್ತಾನೆ ಇದ್ದಾರೆ. ಆ್ಯಂಡ್ ಡಾನ್ಸ್ ಅಂತೂ ಹೇಳೋದೇ ಬೇಡ, ಎಲ್ಲ ಮಕ್ಕಳದು ಡ್ಯಾನ್ಸು ಬೆಸ್ಟ್ ಇತ್ತು, ಏನೋ ಚೆನ್ನಾಗಿತ್ತು. ಆ್ಯಂಡ್ ಈಗ ಬೇರೆ ಮಕ್ಕಳದ್ದು ಡ್ಯಾನ್ಸ್ ನಡೀತಾ ಇದೆ ಸ್ಟೇಜಲ್ಲಿ. ಸೊ ಅದನ್ನು ನೋಡ್ತಾ ನಿಂತ್ಕೊಂಡಿದ್ವಿ. ಇವಂದು ಸ್ವಲ್ಪ 1-2-3 ಡ್ಯಾನ್ಸ್ ಆದಮೇಲೆ ಇವಂದಿತ್ತು. ಆ್ಯಂಡ್ ಇವಂದು ಕೂಡ ಶೇರ್ ಮಾಡ್ತೀನಿ. ಎಲ್ಲ ಮಕ್ಕಳದ್ದು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಕೂಡ ಒಂಥರ ಯುನೀಕ್ ಆಗಿ ನನಗೆ ಇಷ್ಟ ಆಗಿರೋದು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿದ್ದೀನಿ. ಈ ಡ್ಯಾನ್ಸು, ಈ ಕಾಸ್ಟ್ಯೂಮ್ಸ್ ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೆಗೆದೆ. ಈ ಡ್ಯಾನ್ಸ್ ಆದಮೇಲೆ ನಂದು ಕಸಿನ್ ಬ್ರದರ್ ಇದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ. ಅವನು ಸೆಕೆಂಡ್ ರೋ ಅಲ್ಲಿದ್ದಾನೆ, ಇಲ್ಲಿಗೆ ನೋಡ್ಬೋದು. ಸೆಕೆಂಡ್ ರೋ ಅಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಲಾಸ್ಟಲ್ಲಿದ್ದಾನೆ, ಇಲ್ಲಿ ನೋಡ್ತಿರ್ಬೋದು. ಅವನೇ ಕಸಿನು ಚೆನ್ನಾಗಿ ಮಾಡಿದ್ದಾನೆ ಡ್ಯಾನ್ಸು. ಸೊ ಫುಲ್ ಡ್ಯಾನ್ಸ್ ಇದು ವಿಡಿಯೋ ನಾನು ಮಾಡಿದ್ದೆ ಅವನಿಗೆ ತೋರಿಸೋಣ ಅಂತ.
ಎಡ್ಡೆತ್ತಿನ ಅವಳ ಫುಲ್ ವಿಡಿಯೋ ಮಲ್ದೆ ತೋಜವೆ ಇಲ್ಲ ಬತ್ತಿ ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.